ನೆರೆಯ ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಸಂಭವಿಸಿರುವಂತಹ ಭೂಕುಸಿತದಲ್ಲಿ 150ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪುವುದರ ಜೊತೆಗೆ ನೂರಾರು ಮಂದಿ ಈಗ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡು ಈಗ ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಒಂದು ಕಾರಣದಿಂದಾಗಿ ಒಂದು ಕೇರಳದ ವೈನಾಡಿಗೆ ಒಂದು ಗಡಿಯನ್ನು ಹಂಚಿಕೊಂಡಿರುವಂಥ ಮೈಸೂರು ಜಿಲ್ಲೆಯಲ್ಲೂ ಜಿಲ್ಲಾಡಳಿತದ ವತಿಯಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಹೆಚ್ಚುವರಿಯಾಗಿ ಒಂದು ಚಿಕಿತ್ಸೆಯನ್ನು ನೀಡೋದಕ್ಕೆ ಅಂದರೆ ಅಲ್ಲಿ ವೈನಾಡಿನಲ್ಲಿ ಚಿಕಿತ್ಸೆಗೆ ಒಂದು ಸ್ಥಳಾವಕಾಶದ ಕೊರತೆ ಆದರೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ಒಂದು ಚಿಕಿತ್ಸೆಯನ್ನು ನೀಡೋದಕ್ಕೂ ಕೂಡ ಈಗ ಮೈಸೂರು ಜಿಲ್ಲಾಡಳಿತ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ದೊಡ್ಡ ಆಸ್ಪತ್ರೆ ಎಂದು ಖ್ಯಾತಿಯಾಗಿರುವಂತಹ KR ಆಸ್ಪತ್ರೆಯಲ್ಲಿಯೂ ಕೂಡ 15 ಬೆಡ್ಗಳನ್ನು ಮೀಸಲಿಡಲಾಗಿದೆ. ಇದೇ ರೀತಿ HD ಕೋಟೆ ತಾಲೂಕು ಆಗ್ಬೋದು, ಆಮೇಲೆ ಮೈಸೂರಿನ ಒಂದು 11 ಆಸ್ಪತ್ರೆಗಳನ್ನು ಒಂದು ಗುರುತು ಮಾಡಿರುವಂತಹ ಒಂದು ಆರೋಗ್ಯ ಇಲಾಖೆ ಎಲ್ಲ ಆಸ್ಪತ್ರೆಗಳಲ್ಲಿಯೂ ಕೂಡ ಒಂದು ಚಿಕಿತ್ಸೆಯನ್ನು ನೀಡೋದಕ್ಕೆ, ಅದ್ರ ಜೊತೆಗೆ ಅಗತ್ಯವಾಗಿರುವಂತಹ ಔಷಧಿಗಳ ಒಂದು ದಾಸ್ತಾನನ್ನು ಕೂಡ ಈಗ ಸಿದ್ಧ ಮಾಡಿಟ್ಕೊಂಡಿದೆ. ಒಂದು ವೇಳೆ ಹೆಚ್ಚುವರಿಯಾಗಿ ಒಂದು ಪೇಷಂಟ್ಗಳೇನಾದ್ರು ಇಲ್ಲಿಗೆ ಬಂದರೆ ಅವ್ರಿಗೆ ಚಿಕಿತ್ಸೆ ನೀಡೋದಕ್ಕೆ ಸಕಾಲದಲ್ಲಿ ಒಂದು ತುರ್ತು ಚಿಕಿತ್ಸೆ ನೀಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥ ಒಂದು ಮೈಸೂರು ಜಿಲ್ಲಾ ಆರೋಗ್ಯ ಇಲಾಖೆ ಸರ್ವಸನ್ನದ್ಧವಾಗಿದೆ ಅಂತ ಹೇಳ್ಬೋದು. ನುರಿತ ವೈದ್ಯರ ತಂಡವನ್ನು ಈಗ ಇಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಅದೇ ರೀತಿ ಆರೋಗ್ಯ ಸಿಬ್ಬಂದಿಗಳಾಗ್ಬೋದು ಎಲ್ಲರೂ ಕೂಡ ಇಲ್ಲಿ ಸರ್ವಸನ್ನದ್ಧರಾಗಿದ್ದು, ಯಾವುದೇ ಒಂದು ಸಂಭಾವ್ಯ ಪರಿಸ್ಥಿತಿ ಎದುರಾದರೂ ಕೂಡ ಅದನ್ನು ಎದುರಿಸೋದಕ್ಕೆ ಒಂದು ವೈದ್ಯಕೀಯ ಇಲಾಖೆ ಈಗ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ಸಂಭವಿಸಿರುವಂಥ ಒಂದು ಭೀಕರ ಒಂದು ಘಟನಾವಳಿಯಲ್ಲಿ ನೂರಾರು ಮಂದಿ ಗಾಯಗೊಂಡು ಒಂದು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸಕಾಲದಲ್ಲಿ ಚಿಕಿತ್ಸೆ ಲಭ್ಯವಾಗುವಂತಹ ದೃಷ್ಟಿಯಿಂದ ಒಂದು ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಇದೇ ಒಂದು ಕಾರಣದಿಂದ ಮೈಸೂರು ಜಿಲ್ಲಾಡಳಿತವು ಕೂಡ ಒಂದು ಸಕಲ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದು, ಆರೋಗ್ಯ ಇಲಾಖೆಯು ಕೂಡ ತನ್ನ ಸಿಬ್ಬಂದಿಗಳು 24x7 ಕರ್ತವ್ಯ ನಿರ್ವಹಿಸೋದಕ್ಕೆ ಸಜ್ಜಾಗಿರುವಂತೆ ಈಗ ಸೂಚನೆ ನೀಡಲಾಗಿದೆ. ಹಾಗಾಗಿ ನೆರೆಯ ಕೇರಳ ರಾಜ್ಯದಲ್ಲಿ ಸಂಭವಿಸಿರುವಂತಹ ಒಂದು ಪ್ರಾಕೃತಿಕ ವಿಪತ್ತಿನಿಂದ ಎಚ್ಚೆತ್ತುಕೊಂಡಿರುವಂತಹ ಮೈಸೂರು ಜಿಲ್ಲಾಡಳಿತದ ವತಿಯಿಂದಲೂ ಕೂಡ ಒಂದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಮುಂದೆ ಯಾವುದೇ ರೀತಿಯ ಸಂಭಾವ್ಯ ಪರಿಸ್ಥಿತಿ ಎದುರಾದರೂ ಕೂಡ ಅದನ್ನು ಎದುರಿಸೋದಕ್ಕೆ ಸನ್ನದ್ಧವಾಗಿ ನಿಂತಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.